ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮತ್ತೊಬ್ಬ ಆರೋಪಿಯಿಂದ ಜಾಮೀನಿಗೆ ಅರ್ಜಿ ಹಾಕಿಕೊಳ್ಳಲಾಗಿದೆ. A5 ನಂದೀಶ್ನಿಂದ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ 7 ಜನ ಆರೋಪಿಗಳು ಅರ್ಜಿ ಹಾಕೊಂಡಿದ್ರು. ಅವರು 7 ಜನರಿಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಅದರ ಬೆನ್ನಲ್ಲೇ ಈ ಕೇಸ್ನಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A5 ಆರೋಪಿ ಆಗಿರುವಂತ ನಂದೀಶ್ ಕಡೆಯಿಂದ ಕೂಡ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. 57ನೇ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು A5 ಆರೋಪಿಯಾಗಿರುವಂತ ನಂದೀಶ್. 7 ಆರೋಪಿಗಳಿಗೆ ಶುಕ್ರವಾರ ಜಾಮೀನು ಸಿಕ್ಕ ಬೆನ್ನಲ್ಲೇ ತನಗೂ ಕೂಡ ಜಾಮೀನು ಸಿಗಬಹುದು ಅನ್ನುವಂತ ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಈಗ ನಂದೀಶ್ ಕಡೆಯಿಂದ ಕೂಡ ಜಾಮೀನು ಅರ್ಜಿ ಸಲ್ಲಿಕೆ ಆಗಿರುವಂತದ್ದು. ನೋಡೋಣ ಇವರು ವಿಚಾರದಲ್ಲೂ ಕೂಡ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅಂತ. ಈಗ ಯಾವ್ಯಾವ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆಯೋ ಆ ಸಂದರ್ಭದಲ್ಲಿ ಒಂದಷ್ಟು ಚಾರ್ಜ್ ಶೀಟ್ನ ಲೂಪ್ ಹೋಲ್ಸ್ಗಳನ್ನು ಆಧಾರವಾಗಿಟ್ಕೊಂಡು ಅವರ ಪರ ವಕೀಲರು ವಾದ ಮಾಡಿ ಗೆದ್ದು ಕೊನೆಗೂ ಕೂಡ ರೆಗ್ಯುಲರ್ ಬೇಲನ್ನು ಕೊಡಿಸಿದ್ದಾರೆ. ಈ ಒಂದು ಆರೋಪಿಗಳು ಅಂತ ನೋಡೋದಾದರೆ A1 ಆಗಿರುವಂಥ ಪವಿತ್ರಾಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ, A2 ಆಗಿರುವಂಥ ದರ್ಶನ್ಗೂ ಸಿಕ್ಕಿದೆ. ಅದೇ ರೀತಿಯಾಗಿ ಉಳಿದಂಥ 7 ಜನ ಆರೋಪಿಗಳಿಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ಬಿಟ್ಟಿದೆ. ಹೀಗಾಗಿ ಈಗ ನಂದೀಶ್ ಕೂಡ ನನಗೂ ಬೇಲ್ ಸಿಕ್ಕಿದ್ರು ಸಿಗಬಹುದೇನೋ ಅನ್ನುವಂಥ ನಿರೀಕ್ಷೆಯಲ್ಲಿ ಈಗ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿರುವಂಥದ್ದು. ಇವರ ಪರ ವಕೀಲರು ಯಾವ ರೀತಿಯಾಗಿ ವಾದಿಸ್ತಾರೆ, ಯಾವ ಲೂಪ್ ಹೋಲ್ಸ್ಗಳನ್ನು ಇಟ್ಕೊಂಡು ಮಾತನಾಡ್ತಾರೆ. ಸದ್ಯಕ್ಕೆ ಈಗಾಗಲೇ ಇವರ ಸಹಭಾಗಿತ್ವದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಉಲ್ಲೇಖ ಆಗಿದೆ, ಯಾರ್ಯಾರು ಏನೇನು ಮಾಡಿದ್ರು ಅಂತ. ಹಾಗಾಗಿ ಇವರ ಜಾಮೀನು ಅರ್ಜಿ ಯಾವಾಗ ವಿಚಾರಣೆ ಕೈಗೆತ್ಕೊಳ್ಳುತ್ತೆ ಕೋರ್ಟು, ಆ ಸಂದರ್ಭದಲ್ಲಿ ವಾದ ಪ್ರತಿವಾದ ಏನಾಗುತ್ತೆ, ರೆಗ್ಯುಲರ್ ಬೇಲ್ ಏನಾದರೂ ಸಿಗುತ್ತಾ ಅದನ್ನು ಕೂಡ ನೋಡಬೇಕಿದೆ. ಈಗ ಸದ್ಯಕ್ಕೆ ಯಾರ್ಯಾರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆಯೋ ಅವ್ರಿಗಂತೂ ಒಂದು ರೀತಿ ರಿಲೀಫ್ ಆದಂತಾಗಿದೆ. ಹಾಗಾಗಿ ಅಂದರೆ ಈ ಕೇಸಿಂದಾನೇ ಅವರೇನು ವಜಾ ಅಂತ ಅಲ್ಲ, ಬೇಲ್ ಸಿಕ್ಕಿದೆ, ಜೈಲಲ್ಲಿರೋರು ಹೊರಗಡೆ ಇರ್ತಾರೆ ಅಷ್ಟೇ. ಬಟ್ ಈ ಕೇಸ್ನ ವಿಚಾರಣೆ ತನಿಖಾ ಹಂತ ಅದು ಪ್ರೊಸೀಜರ್ಸ್ ಇದ್ದೇ ಇರುತ್ತೆ. ಅದೆಲ್ಲವನ್ನು ಕೂಡ ಫಾಲೋ ಅಪ್ ಮಾಡ್ತಾನೆ ಇರಬೇಕಾಗುತ್ತೆ. ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಆ ಬಾಂಡ್ಗೆ ಒಂದಷ್ಟು ಜನರು ಅದಕ್ಕೆ ಸಂಬಂಧಪಟ್ಟಂತೆ ಸೈನ್ ಮಾಡಬೇಕಾಗಿರುತ್ತೆ. 10 ಲಕ್ಷ ಅನ್ನೋ ರೀತಿಯಾಗಿ ಬಾಂಡ್ ಕೊಟ್ಟಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ರೂಲ್ಸ್ಗಳಿರುತ್ತೆ, ಷರತ್ತುಗಳಿರುತ್ತೆ. ಅದರ ಆಧಾರದ ಮೇಲೆ ಈಗ ಅವ್ರನ್ನ ರಿಲೀಸ್ ಮಾಡಿರೋದು. ಸಾಕ್ಷಿಗಳನ್ನ ಹೆದರಿಸಬಾರ್ದು, ಬೆದರಿಕೆ ಒಡ್ಡಬಾರ್ದು, ಅಥವಾ ಊರು ಬಿಟ್ಟು ಹೋಗಬಾರ್ದು, ಈಗ ಒಂದಷ್ಟು ರೂಲ್ಸ್ಗಳಿರುವಂಥದ್ದು. ಸದ್ಯಕ್ಕೀಗ ನಂದೀಶ್ ಕೂಡ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿರುವಂಥದ್ದು ಇದೇ ಕಾರಣಕ್ಕೆ. ನನಗೂ ಕೂಡ ಬೇಲ್ ಸಿಕ್ಕಿದ್ರು ಸಿಗಬಹುದೇನೋ ಅನ್ನುವಂಥ ಕಾರಣಕ್ಕೆ. ನೋಡೋಣ ಇವರ ಪರ ವಕೀಲರು ಯಾವ ರೀತಿಯಾಗಿ ವಾದಿಸಿ ಇವ್ರಿಗೇನಾದರೂ ಬೇಲ್ ಕೊಡಿಸ್ತಾರಾ ಅಂತ.